ಹಾಯ್ ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ಮ್ಯಾಂಗೋ ಸೀಸನ್ ಇದ್ದಾಗ ಈ ರೀತಿಯಾಗಿ ಮ್ಯಾಂಗೋ ಕೇಕನ್ನು ಮಾಡ್ಕೊಳ್ಳೋದು ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಕ್ವಿಕ್ಕಾಗಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾನು ತಗೋತಾ ಇದ್ದೀನಿ. ನಂತರ 1/4 ಟೀ ಸ್ಪೂನ್ ಪಿಂಕ್ ಸಾಲ್ಟ್, ಹಾಗೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ. ಇವನ್ನೆಲ್ಲ ಈಗ ಚೆನ್ನಾಗಿ ಜರಡಿ ಹಿಡ್ಕೋಬೇಕು. ಪುಡಿಯಲ್ಲಿ ಗಂಟುಗಳೇನಾದರೂ ಇದ್ದರೆ ಜರಡಿ ಹಿಡ್ಕೊಂಡಾಗ ಅದು ಪುಡಿ ಸ್ಮೂತಾಗಿ ಬರುತ್ತೆ. ಇದೀಗ ಜರಡಿ ಹಿಡ್ಕೊಂಡು ಆಗಿದೆ. ನಂತರ ಒಂದು ಸತಿ ಈ ಥರ ನೀವು ಪುಡಿಯನ್ನು ಪಫ್ ಮಾಡ್ತಾ ಬನ್ನಿ, ಆವಾಗ ಸ್ಮೂತ್ ಆಗುತ್ತೆ, ಪೌಡ್ರೆಲ್ಲ ಮಿಕ್ಸ್ ಆಗುತ್ತೆ. ಕೇಕ್ ಮಾಡೋಕ್ಕೆ ಮುಂಚೆ ನಾನಿಲ್ಲಿ ಕೇಕ್ ಟ್ರೇಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಆ ಕೇಕು ಯಾವ ಇಂಚಲ್ಲಿದೆ, ಟ್ರೇ ಯಾವ ಇಂಚಲ್ಲಿದೆ ಅದೇ ಸೈಜಿಗೆ ನಾನು ಬಟರ್ ಪೇಪರನ್ನು ಕಟ್ ಮಾಡಿಕೊಂಡು ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಇಲ್ಲಾಂದರೆ ಬೆಣ್ಣೆ ಇವೆರಡರಲ್ಲಿ ಯಾವುದನ್ನಾದರೂ ಹಾಕಿ ಸವರಿ, ನಂತರ ಅದೇ ಆ ಶೇಪಲ್ಲಿರ್ತಕ್ಕಂತಹ ಬಟರ್ ಪೇಪರನ್ನು ನಾನು ಸುತ್ತಲೂ ಹಾಕಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಮೊದಲೇ ನೀವು ಕೇಕು ಬ್ಯಾಟರ್ ತಯಾರು ಮಾಡೋಕ್ಕೆ ಮುಂಚೆ ಈ ಬಟರ್ ಪೇಪರ್ ಹಾಕಿ ಈ ಕೇಕ್ ಟಿನ್ನನ್ನು ರೆಡಿ ಮಾಡಿ ಇಟ್ಕೋಬೇಕು. ಓಕೆ, ಈಗ ಸುತ್ತಲೂ ಎಣ್ಣೆ ಹಾಕಿ ನಾನು ಸವರಿ ಬಟರ್ ಪೇಪರನ್ನು ಹಾಕಿದ ನಂತರ ಅದ್ರ ಮೇಲೇನೂ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸವರ್ಕೋತಾ ಇದ್ದೀನಿ. ಓಕೆ, ಇದೀಗ ಕೇಕ್ ಟಿನ್ ರೆಡಿ ಆಗಿದೆ. ನಂತರ ಒಂದು ಅಗಲವಾಗಿರ್ತಕ್ಕಂತಹ ಪಾತ್ರೆಗೆ 1 ಕಪ್ಪಷ್ಟು ನನ್ನಲ್ಲಿ ಬ್ರೌನ್ ಶುಗರ್, ಅಂದರೆ ವೈಟ್ ಶುಗರ್ ಇದ್ದರೆ ವೈಟ್ ಶುಗರ್ ಯೂಸ್ ಮಾಡೋಗಿದ್ರೆ ಮಾಡ್ಕೋಬೋದು. ನಾನಿಲ್ಲಿ ಬ್ರೌನ್ ಶುಗರನ್ನು ಬಳಸ್ಕೊತಾ ಇದ್ದೀನಿ. 2 ಕಪ್ಪಷ್ಟು ಅಡುಗೆಗೆ ಬಳಸ್ತಕ್ಕಂಥ ಎಣ್ಣೆ, ಹಾಗೆಯೇ ಅರ್ಧ ಕಪ್ಪು ಹಾಲು. ಹಾಲಿಗೆ 1 ಟೀ ಸ್ಪೂನಷ್ಟು ನಾನು ಇಲ್ಲಿ ನಿಂಬೆ ರಸನ ಹಾಕಿಬಿಟ್ಟು ಅದು ಬಟರ್ ಆಗುವವರೆಗೆ ನಾನು ಬಿಟ್ಟಿದ್ದೆ. ಅದನ್ನು ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇಲ್ಲಾಂದರೆ ಮೊಸರು, ಗಟ್ಟಿ ಮೊಸರು ಇದ್ದರೆ ಗಟ್ಟಿ ಮೊಸರನ್ನು ಹಾಕ್ಕೊಂಡು ಈ ರೀತಿಗೆ ಬೀಟ್ ಮಾಡ್ತಾ ಬನ್ನಿ. ನಾನಿಲ್ಲಿ ಕೆನೆ ಮಿಶ್ರಿತವಾಗಿರ್ತಕ್ಕಂತಹ ಹಾಲಿಗೆ ಸ್ವಲ್ಪ ನಿಂಬೆ ರಸನ ಹಿಂಡಿ ಅದನ್ನು ಹೆಪ್ಪುಗಟ್ಟಿದ ಮೇಲೆ ನಾನು ಈ ಪ್ರೊಸೀಜರ್ನ ಮಾಡ್ಕೊತಾ ಬರ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ದಿಢೀರಾಗಿ ನಾನು ಮಾಡ್ತಕ್ಕಂತಹ ಕೇಕ್. ಈಗ ಕಂಟಿನ್ಯೂಸ್ ಆಗಿ ಬೀಟ್ ಮಾಡ್ತಾ ಬನ್ನಿ. ಬೀಟ್ ಮಾಡಾದಮೇಲೆ ನೋಡಿ, ಇಲ್ಲಿ ಮೇಲ್ಗಡೆ ಬಬಲ್ ಆಕಾರ ಬರುತ್ತಲ್ಲ, ಬಬಲ್ ಆಕಾರ ಬರೋವರೆಗೆ ನೀವು ಬಿಡಬೇಕು. ನಂತರ ನಾನಿಲ್ಲಿ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ವೆನಿಲಾ ಎಸೆನ್ಸ್ ಹಾಕೊಂಡ ನಂತರ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಓಕೆ, ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈ ರೀತಿಯಾಗಿ ಬಬಲ್ಗಳು ಬರಬೇಕು, ಅಲ್ಲಿವರೆಗೆ ನೀವು ಬೀಟ್ ಮಾಡ್ತಾ ಬರಬೇಕು. ನಂತರ ನಾನೀಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಜರಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಟಿರ್ತಕ್ಕಂತಹ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪನೇ ಹಾಕ್ಕೊಂಡು ನಾನು ಕಲಿಸ್ಕೊತಾ ಬರ್ತಾ ಇದ್ದೀನಿ. ಇದನ್ನು ಒಂದೇ ಸತಿಗೆ ಹಾಕ್ಕೊಂಡು ಬ್ಯಾಟರನ್ನು ಕಲಿಸ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೀವು ಇದನ್ನ ಕಲಿಸ್ತಾ ಬರಬೇಕು. ಈಗ ಹಿಟ್ಟು ಗಟ್ಟಿ ಆದರೆ ನೀವು ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಸ್ವಲ್ಪ ಪಾತ್ರೆ ಸ್ವಲ್ಪ ಅಗಲವಾಗಿದ್ದರೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. 2 ಟೇಬಲ್ ಸ್ಪೂನಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನ್, ನಿಮಗೆ ಬೇಕಂದರೆ ಬಳಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಮೇಯ್ನಾಗಿ ಮ್ಯಾಂಗೋ ಪಲ್ಪ್, ಹಣ್ಣಾಗಿರ್ತಕ್ಕಂತಹ ಮಾವಿನ ಹಣ್ಣು, 2 ಮಾವಿನ ಹಣ್ಣನ್ನು ನಾನು ಬಳಸ್ಕೊಂಡಿದ್ದೀನಿ. 2 ಮಾವಿನ ಹಣ್ಣಿನ ಪಲ್ಪನ್ನು ಮಾತ್ರ ತಗೊಂಡಿದ್ದೀನಿ. ಇದು ಹಣ್ಣನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತಗೋಬೇಕು. ಎಲ್ಲೂ ನೀರನ್ನು ಹಾಕೋಕ್ಕೆ ಹೋಗಬಾರ್ದು. ಇದೀಗ ಚೆನ್ನಾಗಿ ಸ್ವಲ್ಪನೇ ಮೆತ್ತಿಗೆ ಮಿಕ್ಸ್ ಮಾಡ್ತಾ ಬನ್ನಿ. ಮಾವಿನದು ರಸ ಆ ಬ್ಯಾಟರ್ ಜೊತೆಗೆ ಚೆನ್ನಾಗಿ ಬೆರಿಬೇಕು, ಹಾಗಾಗಿ ನಿಧಾನಕ್ಕೆ ಕಲಿಸ್ಕೊತಾ ಬರಬೇಕು. ಇಲ್ಲಿ ಸಪೋಸ್ ನಿಮಗೆ ಏನಾದರೂ ಸ್ವಲ್ಪ ಬ್ಯಾಟರ್ ಗಟ್ಟಿ ಆಗ್ತಾ ಇದೆ ಅಂತಂದರೆ ಪಕ್ಕದಲ್ಲೇ ಹಾಲನ್ನು ಇಟ್ಕೊಂಡು ನೀವು ಹಾಕ್ಕೊಡ್ತಾ ಬನ್ನಿ. ಸ್ವಲ್ಪನೇ ಹಾಕ್ಕೊಂಡು
ಮಿಕ್ಸ್ ಮಾಡ್ತಾ ಬ್ಯಾಟರ್ ಸ್ಮೂತ್ ಆಗೋವರೆಗೆ ನೀವು ಇದನ್ನು ಕಲಿಸ್ಕೊತಾ ಬರಬೇಕು. ನನಗೆ ಎಲ್ಲ ಹಾಲನ್ನು ಹಾಕ್ಕೊಂಡು ನಾನೀಗ ಮಿಕ್ಸ್ ಮಾಡ್ಕೊತಾ ಬರ್ತಾಯಿದ್ದೀನಿ. ನೋಡಿ, ಇದು ಒಂದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಬ್ಯಾಟರ್ನ ನೀವು ಅಗಲವಾಗಿರೋ ಪಾತ್ರೆ ಆದರೆ ಇದು ತಕ್ಷಣ ಒಂದೆರಡು ಸತಿ ಈ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಾಡಿಕೊಂಡು ತಗೋಬೋದು. ಪಾತ್ರೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನನಗಿಲ್ಲಿ ಸ್ವಲ್ಪ ಕಲಸೋಕ್ಕೆ ಕಷ್ಟ ಆಗ್ತಾಯಿದೆ. ಮಿಕ್ಸಿಂಗ್ ಬೌಲ್ ಯಾವಾಗಲೂ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡ್ರೆ ತುಂಬ ಸುಲಭವಾಗಿ ನಿಮಗೆ ಮಿಕ್ಸ್ ಮಾಡ್ಕೋಬೋದು. ಗಟ್ಟಿ ಆಗ್ತಾ ಬರ್ತಾಯಿದೆ. ನಾನು ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ನೋಡ್ಕೊಂಡು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಬರ್ತಾಯಿದ್ದೀನಿ. ಓಕೆ, ಇದೀಗ ರೆಡಿ ಆಗಿದೆ. ಈಗ ಕೊನೆಯಲ್ಲಿ ನಾನು ಸ್ವಲ್ಪ ಪಿಸ್ತಾ ಚೂರುಗಳನ್ನ ತುಂಡು ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು, ಡ್ರೈ ಬೆರೀಸ್ಗಳು, ನಿಮಗೆ ಯಾವುದು ಇಷ್ಟ ಇದೆಯೋ ಆ ಬೆರೀಸ್ಗಳು, ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಹಾಕೋಬೋದು. ಇದೀಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದೀಗ ಬ್ಯಾಟರನ್ನು ಗ್ರೀಸ್ ಮಾಡಿರ್ತಕ್ಕಂತಹ ಕೇಕ್ ಟಿನ್ನಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಬ್ಯಾಟರ್ ನೋಡಿ ಈ ಥರ ಥಿಕ್ನೆಸ್ಸಲ್ಲಿರಬೇಕು. ಓಕೆ, ಇದೀಗೆಲ್ಲ ಹಾಕ್ಕೊಂಡಾಗಿದೆ. ಹಾಕ್ಕೊಂಡ್ಮೇಲೆ ಒಂದು ಸತಿ ಬ್ಯಾಟರನ್ನು ಚೆನ್ನಾಗಿ ಲೆವೆಲ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಪ್ಲೇಸ್ ಮಾಡ್ಕೊಂಡ ನಂತರ ಒಂದೆರಡು ಸತಿ ಇದನ್ನ ಚೆನ್ನಾಗಿ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆಗೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕೋತಾ ಇದ್ದೀನಿ. ಇದು ಆಪ್ಷನ್, ಬೇಕಿದ್ರೆ ಹಾಕೋಬೋದು, ಕಲರ್ಫುಲ್ ಆಗಿರುತ್ತೆ ನೋಡೋಕ್ಕೆ. ಒಂದೆರಡು ಮೂರು ಸತಿ ಟ್ಯಾಪ್ ಮಾಡ್ಕೊಳ್ಳಿ, ಏರ್ ಬಬಲ್ಸ್ ಇದ್ದರೆ ಅದು ಹೋಗುತ್ತೆ. ಈಗ ಪ್ರೀ ಹೀಟ್ ಮಾಡಿ ಇಟ್ಟಿರ್ತಕ್ಕಂತಹ ಕಡಾಯಿಯಲ್ಲಿ ನಾನು ಇಡ್ತಾಯಿದ್ದೀನಿ. ಕೇಕು ಬ್ಯಾಟರ್ ತಯಾರು ಮಾಡ್ತಾ ಇರಬೇಕಾದ್ರೆ ನೀವು ಈ ಕಡಾಯಿಯನ್ನು ಪ್ರೀ ಹೀಟ್ ಮಾಡಿ ಇಟ್ಕೋಬೇಕು. ಒಂದು 10 ನಿಮಿಷಕ್ಕೆ ಮುಂಚೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪ್ರೀ ಹೀಟ್ ಮಾಡಿ ನಂತರ ನಾನೀಗ ಕೇಕ್ ಬ್ಯಾಟರ್ ಟಿನ್ನನ್ನು ನಾನು ಪ್ರೀ ಹೀಟೆಡ್ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ. 30ರಿಂದ 45 ನಿಮಿಷದವರೆಗೆ ಬೇಯಕ್ಕೆ ಬಿಡಬೇಕು. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಬಿಡಿ. ನಂತರ ನಾನು 45 ನಿಮಿಷ ಆದಮೇಲೆ ಒಂದು ಟೂತ್ ಪಿಕ್ಕಲ್ಲಿ ಹೀಗೆ ಚುಚ್ಚಿ ನೋಡಿದ್ರೆ ಅದು ಕರೆಕ್ಟಾಗಿ ಅಂಟ್ಕೊಂಡಿದ್ರೆ ಬೆಂದಿಲ್ಲ. ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ಉರಿಯಲ್ಲಿ ಬೇಯಿಸ್ಬೋದು. ಕಂಪ್ಲೀಟಾಗಿ ಬೆಂದಿದೆ. ನಾನು ಸ್ಟವನ್ನು ಆಫ್ ಮಾಡಿ ಇದನ್ನ ತೆಗೆದು ತಣ್ಣಗಾಗಕ್ಕೆ ಎತ್ತಿ ಇಟ್ಟಿದ್ದೀನಿ. ತಣ್ಣಗಾದ ನಂತರ ನಾನು ಟಿನ್ನಿಂದ ಸಪ್ರೇಟ್ ಮಾಡಿದ್ದೀನಿ, ಕೇಕ್ ಟಿನ್ನಿಂದ. ನೋಡಿ, ಇಷ್ಟೇ, ವೆರಿ ಸಿಂಪಲ್. ಟೀ ಟೈಮ್ಗೆಲ್ಲ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಒಂದು ಮ್ಯಾಂಗೋ ಕೇಕನ್ನು ನಾನು ನಿಮಗೆ ತಯಾರು ಮಾಡಿ ತೋರಿಸಿದ್ದೀನಿ. ನಿಮಗಿದು ಕಲರ್ ಬೇಕಂದರೆ ನೀವು ಆರ್ಟಿಫಿಷಿಯಲ್ ಕಲರ್ ಹಾಕೋಬೋದು, ಇಲ್ಲಾಂದರೆ ಮ್ಯಾಂಗೋದೇ ಕಲರ್ ಇರುತ್ತೆ, ಸೊ ಬೇಕಾಗಿಲ್ಲ. ವೆರಿ ಸಿಂಪಲ್ ಆಗಿರ್ತಕ್ಕಂತಹ ಮ್ಯಾಂಗೋ ಕೇಕನ್ನು ನಾನು ನಿಮಗೆ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದು ಈ ಮ್ಯಾಂಗೋ ಕೇಕ್ ಅಂತ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಈ ಸಿಂಪಲ್ ಆಗಿರ್ತಕ್ಕಂತಹ ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.